ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ. ಸಂಸ್ಕೃತ ನಮ್ಮ ಮಂತ್ರದ ಜಟಾನು ಮಠಕ್ಕೆ ಬಂದಾಗ ನಮ್ಮ ಭಕ್ತರಿದ್ದಂಗ ಆಟೋ ಮತ ಆಟೋ ಆಟೋ ಅವನ ಸ್ವಲ್ಪ ಹೊಡಸು ಹಾಕಿ ಈ ಕಡೆ ಕೆಳಸು ಕೆಡಸು ಕನ್ನಡ ಕನ್ನಡ ಸರಿಯಾಗಿ ಕುಡಿಯೋರು ಮಣ್ಣಿಗೆ ಹೋಗೋದು ನಾನು ಗಾಂಜಾ ಸೀದಾಗಿಲ್ರಿ ರೂಢಿ ಇಲ್ಲ. ಏನೋ ಇಂಥ ದೊಡ್ಡ ಸ್ವಾಮಿಗಳು ಸತ್ತಾಗ ಬೆಳತನ ನಿಧಿ ಗಿಡಬೇಕಲ್ಲ ಅವಾಗ ಸಿಗ್ತೀವಿ. ಇವತ್ತೊಂದು ದಿವಸ ನಮ್ಮ ಹೆಣನ ಊಟಕ್ಕೆ ಪಡೆದ್ರ ಅಂತ ಸೇರು ಮುಟ್ಬೇಡಮ್ಮ. ಬ್ಯಾಕ್ ಸೈಡ್ ಪೌಂಡ್ ಮಲ್ಲಿಕಾ ಶರಾವತ್ತು ಬಾಲೆ 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 ತಪ್ಪಾಯ್ತು ಬಿಡ್ಲೆ. ಹೋಗ್ತೀನಿ. ನೀವು ಕರೆಯದೆ ನಿಮ್ಮ ಮನೆಗೆ ಬಂದಿದ್ದು ನನ್ನದೇ ತಪ್ಪು. ನನ್ನ ಗಂಡನ ಮನೆಯಲ್ಲಿ ನನ್ನ ಗಂಡ ಹೊಡಲಿ ಬಡಲಿ ಅಲ್ಲಿ ನೇಣು ಹಾಕಿಕೊಂಡು ಸಾಯಬಹುದಿತ್ತು. ಆದ್ರೆ ಹೆತ್ತ ಕರಡು ನೋವು ಕೊಡುತ್ತಲ್ಲ ಅಂತ ಇಲ್ಲಿಗೆ ಬಂದಿದ್ದು ನನ್ನದೇ ತಪ್ಪು. ಹೋಗ್ತೀನಿ. ಆದ್ರೆ ನೀನು ಈ ತಾಡೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವವರೆಗೂ ನಾನು ಮಾತ್ರ ನಿಮ್ಮ ಮನೆಗೆ ಹೋಗಿ ತುಳಿಯೋದಿಲ್ಲಮ್ಮ, ತುಳಿಯೋದಿಲ್ಲ. ಅಮ್ಮ ಆಶೀರ್ವಾದ ಮಾಡಮ್ಮ. ಅಮ್ಮ ಆಶೀರ್ವಾದ ಮಾಡಮ್ಮ. ಏನಂತ ಆಶೀರ್ವಾದ ಮಾಡ್ಬೇಕು, ಏನಂತ ಆಶೀರ್ವಾದ ಮಾಡ್ರಿ? ನಿನಗೆಷ್ಟೇ ಕಷ್ಟ ತೊಂದರೆ ಬಂದ್ರು ಅದನ್ನು ಸಹಿಸಿಕೊಳ್ಳುವಂತ ಶಕ್ತಿ ಆ ದೇವರು ನಿನ್ನ ಕೊಡ್ಲಿ ಅಂತ ಇಷ್ಟೇನು ಆಶೀರ್ವಾದ ಮಾಡುದು. ನೋಡು ಮಗಳೇ, ಹೆಣ್ಣಿನ ಜೀವನ ಅಂದ್ರೆ ಒಂದು ಮಣ್ಣಿನ ಮಡಕೆ ಇದ್ದ ಹಾಗೆ. ಮುಟ್ಟಿದ್ರೆ ಮೈಲಿಗೆ ಆಗುತ್ತೆ, ಕಟ್ಟಿದ್ರೆ ಒಡೆದು ಹೋಗುತ್ತೆ. ಆಮೇಲೆ ಯಾರು ಎಷ್ಟೇ ಪ್ರಯತ್ನ ಮಾಡಿದರೂ ಒಡೆದು ಹೋದ ಮಡಕೆಯನ್ನು ಒಂದುಗೂಡಿಸಲು ಬರೋದಿಲ್ಲ ತಾಯಿ. ಹಾಗೆ ಹೆಣ್ಣಿನ ಜೀವನ. ನಿನಗೆಷ್ಟೇ ಕಷ್ಟ ತೊಂದರೆ ಬಂದ್ರು ನಿನ್ನ ಹೆಂಡನ ಕಾಪಾಡಿಕೊಂಡು ಹೋಗ್ಬೇಕಮ್ಮ. ಒಂದು ವೇಳೆ ಅಂತ ಪ್ರಸಂಗ ಬಂದ್ರೆ ಪ್ರಾಣ ಬಿಟ್ಟು ಬಿಡು, ಬೇಕಾದ್ರೆ ಬಂದು 3 ಹಿಡಿ ಮಣ್ಣು ಹಾಕ್ತೀರಮ್ಮ. ಒಬ್ಬೊಬ್ಬರೇ
ಹೆಂಗ್ ಬಿಡಿಸಿ ತುಗುರು ನಾನು ಗುಡಿಕಿಂದ ಹೋಗಂದಿದ್ನಲ್ಲ ನಾ ಹುರುಪಿ ಎದ್ ಮ್ಯಾಗ್ಲಿಂದ ಬಂದ್ಬಿಟ್ಟೆ ಹೇಳ್ತೀನಿ ನಾ ಚೆಕ್ ಮಾಡ್ತೀನಿ ಆಕಿ ಗಂಡ ಮೊನ್ನೆ ಸತ್ತನಲ್ಲ ಅದಕ್ಕೆ ಆಕಿ ತಲೆ ನಾನು ಓಡಿಸಿ ಎಲ್ಲ ನಿಮ್ಮ ಅಕ್ಕನ್ ತುರುಬು ಇದು ಮಾಡಿಸ್ಕೊಳ್ಳಿ. ಬೂಟ್ ಪಾಲಿಶ್ ಬೇಡಮ್ಮ, ಬೇಕಾದ್ರೆ ಹಣ ಕೊಡ್ತೀನಿ ತೆಗೆದುಕೋ. ಬೇಡಿ ಸರ್, ದುಡಿದೆ ಹಣ ತೆಗೆದುಕೊಳ್ಬಾರ್ದು ಅಂತ ನಮ್ಮ ತಂದೆ ತಾಯಿಗಳು ಹೇಳಿದ್ದಾರೆ. ನಿನ್ನನ್ನು ಹಡೆದ ನಿನ್ನ ತಂದೆ ತಾಯಿಗಳೇ ಪುಣ್ಯವಂತಮ್ಮ. ಅಂದಾಗೆ ನಿಂದ ಯಾವೂರಮ್ಮ? ಚನ್ನಪಟ್ಟಣ. ಚನ್ನಪಟ್ಟಣ. ಇವಳು ಧ್ವನಿ ಕೇಳ್ತಾ ಇದ್ರೆ ನನ್ನ ತಂಗಿ ಚಚೆ ನನ್ನ ತಂಗಿ ಯಾಕೆ ಈ ಊರಿಗೆ ಬಂದು ಅದು ಇಂತ ಹೀಡೆ ಕೆಲಸ ಮಾಡ್ತಾಳೆ. ನನ್ನ ತಂಗಿ ಎಲ್ಲಿ ಇವಳಲ್ಲಿ. ಅಂದಾಗೆ ನಿನ್ ತಂದೆಯವ್ರ ಹೆಸರೇನಮ್ಮ? ರಾಮಜ್ಜ. ಹಾಗಾದ್ರೆ ನಿನಗೆ ರಘುವೀರ ಅಂತ ಒಬ್ಬನ ಅಣ್ಣ ಇರ್ಬೇಕಲ್ವೇ? ಹೌದು ಸರ್, ನಮ್ಮ ಅಣ್ಣ ನನಗೆ ಪರಿಚಯ. ಯಾವ ಬೇರೆ ಕೆಲಸ ಮಾಡಿ ಈ ಕೆಲಸಕ್ಕೆ ನಿಂತವೇ ಮನೆ ಹಾಳಿ. ಇನ್ನ ನನ್ನ ತಂಗಿ ಅಂತ ಹೇಳಿಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಹೌದಣ್ಣ, ನೀವು ಮಾತ್ರ ಮಹಾ ಮರ್ಯಾದೆವಂತರು, ನೀತಿವಂತರು. ಮನೆ ಮಗಳು. ಬಾಗಲಕೋಟೆ ಹಾಗೂ ಸುತ್ತಮುತ್ತಲಿನ ಕಲಾಪ್ರೇಮಿಗಳ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ವಂದನೆಗಳು. ಈ ನಾಟಕ ಬರೆದಂತ ಕವಿಗಳು ದಿವಂಗತ NS ಜೋಶಿ ಅವರ ಕೃತ ಈ ನಾಟಕ ಕಳ್ಳಗುರು ಸುಳ್ಳ ಶಿಷ್ಯ ಅರ್ಥಾತ್ ರತ್ನ ಮಾಂಗಲ್ಯ. ಇನ್ನೊಂದು ಕೊನೆಯ ಸನ್ನಿವೇಶದೊಂದಿಗೆ ಈ ನಾಟಕ ಮುಕ್ತಾಯ ಆಗ್ತದೆ. ಎರಡನೇ ಆಟ ಸಾಯಂಕಾಲ 6:30 ಗಂಟೆಗೆ. ಇದು ಮೊನ್ನೆ ಶುಕ್ರವಾರದಿಂದ ಹಾಕೊಂಡಿದ್ವಿ. ಈ ನಾಟಕ ಪ್ರಚಾರ ಕಮ್ಮಿದೆ. ತಾವು ದಯವಿಟ್ಟು ಪ್ರಚಾರದಲ್ಲಿ ತಾವೇ ಸಹಕರಿಸಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ರಂಗಭೂಮಿ ಉಳಿಸೋದು ಬಹಳ ಕಷ್ಟ ಆಗಿದೆ, ಹೇಳ್ತಿರದಂತ ಕಷ್ಟ ಆಗಿದೆ. ಅದು ಮಳೆಗಾಲದಲ್ಲಿ ರಂಗಭೂಮಿ ಅನ್ನೋದು ನಶಿಸಿ ಹೋಗ್ತೈತಿ. ಅತಿ ದೊಡ್ಡ ಪ್ರಚಾರ ಮಾಡೋ ಶಕ್ತಿ ರಂಗಭೂಮಿಗೆ ಇರುವುದಿಲ್ಲ. ಯಾಕಂದ್ರೆ ಪ್ರಥಮ ಬಾರಿಗೆ ಈ ಸಂಸ್ಥೆ ಬಂದಿದೆ ನಿಮ್ಮೂರಿಗೆ. ವಾರಕ್ಕೊಂದು ನಾಟಕ ಆಡ್ತಾ ಇದ್ವಿ, ಆದರೂ ಕಲೆಕ್ಷನ್ ಬರ್ತಾ ಇಲ್ಲ. ಭಾನುವಾರ ನೋಡಿದ್ರೆ ಒಂದು 70-80 ಜನ ಇರ್ತಾರೆ. ಉಳಿದಿದ್ದ ದಿನ ಮತ್ತು 25-30, ಒಂದೊಂದು ದಿನ 8 ಮಂದಿಗೂ ನಾಟಕ ಆಡೋ ಪರಿಸ್ಥಿತಿ ರಂಗಭೂಮಿಗೆ ಬಂದಿದೆ. ದಯವಿಟ್ಟು ಕಲಾಭಿಮಾನಿಗಳಿಗೆ ಪ್ರಚಾರದಲ್ಲಿ ಸಹಕರಿಸಿ. ನಮ್ಮ ಮಜಾ ಭಾರತದ ಹಾಸ್ಯ ಚಕ್ರವರ್ತಿ ಆದಂಥ ಚಲನಚಿತ್ರ ನಟರು ಈಗ 2 ಚಿತ್ರ ಅವರು ಪಾತ್ರ ಮಾಡ್ತಾ ಇದ್ದಾರೆ. ಮಲ್ಲಿಕಾ ಅಂತ ಮಜಾ ಭಾರತ ಮಜಾ ಟಾಕೀಸ್ನಲ್ಲಿ ನಟಿಸಿರುವ ಮಲ್ಲಿಕಾ ಇವರು ಮುಖ್ಯ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಹಾಗೂ ರಾಜು ತಾಳಿಕೋಟೆಯವರ ಮಗ ಡೌಲ್ ತಾಳಿಕೋಟೆಯವರು ಮುಖ್ಯ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಇನ್ನೊಬ್ಬರು ಹಾಸ್ಯ ಕಲಾವಿದರು ಗುಡಿಗೇರಿ N ಬಸವರಾಜ್ ಕಂಪನಿಯಲ್ಲಿ ದುಡಿದಂಥ ಹಿರಿಯ ಕಲಾವಿದರಾದಂಥ ಮಾರುತಿ ಬೆಂಗೇರಿ ಅವರು ಮುಖ್ಯ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಹಾಗೂ ಇನ್ನೊಬ್ಬರು ಹಾಸ್ಯ ಕಲಾವಿದರು ಸಾಗರ್ ಕಮ್ಮತ್ಗಿ ಶಿಷ್ಯನ ಪಾತ್ರ ಮಾಡಿದರೆ ಇದೆ ನಿಮ್ಮ ಜಿಲ್ಲೆಯವರು. ಸಾಗರ್ ಕಮ್ಮತ್ಗಿ ಅವರು ಮುಖ್ಯ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ದಯವಿಟ್ಟು ಪ್ರಚಾರದಲ್ಲಿ ಸಹಕರಿಸಿ. ಈ ನಾಟಕ ಮತ್ತೆ ನೀವು 2 ವಾರ 3 ವಾರ ತಿಳ್ಕೋಬೇಡ, 1 ವಾರಕ್ಕೊಂದು ನಾಟಕ ಆಡ್ತಾ ಇದೀವಿ. 6ನೇ ತಾರೀಕು ತನಕ ಈ ನಾಟಕ ಇರ್ತೈತೆ. ಮತ್ತೆ 7ನೇ ತಾರೀಕಿನ ಗಣೇಶನ ಹಬ್ಬದಕ್ಕಾಗಿ ಇನ್ನೊಂದು ಹಾಸ್ಯಭರಿತವಾದಂಥ ನಾಟಕ ಹಾಕ್ತೀವಿ. ಅಲ್ಲಿ ತನಕ ತಾವು ಪ್ರಚಾರದಲ್ಲಿ ಸಹಕರಿಸಿ ರಂಗಭೂಮಿ ಉಳಿಸಿದಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಇಲ್ಲಿರೋ ತನಕ ಸಂಘ ನಿಮ್ಮದು. ಸಂಘದಲ್ಲಿ ದುಡಿಯುವ ಕಲಾವಿದರು ತಮ್ಮ ಮಕ್ಕಳಂತ ಪ್ರೀತಿಯಿಂದ ಕಾಣ್ರಿ. ಜೈ ಹಿಂದ್, ಜೈ ಕರ್ನಾಟಕ.
ಇಲ್ಲಿ ಕಂಪ್ನಿಗೆ ಫಸ್ಟ್ ಟೈಮ್? ಕಂಪನಿಗಿಲ್ಲ, ಅಂದರೆ ಹಿಂದೆ ಜಾತ್ರೆಗಳಲ್ಲೆಲ್ಲ ಮಾಡ್ತಾ ಇದ್ದೆ, ಬಟ್ ಅವರು ಕೇಳಿಸ್ಕೊಂಡಿದ್ದಕ್ಕೋಸ್ಕರ ನಾನು ಇಟ್ಕೊಂಡಿದ್ದೀನಿ ಇವಾಗ. ಚೆನ್ನಾಗಿತ್ತು, ಆ್ಯಕ್ಟಿಂಗ್ ಭಾಳ ಖುಷಿಪಟ್ಟಿರೋ. ಥ್ಯಾಂಕ್ ಯು ಸೊ ಮಚ್. ಯಾಕಂದ್ರೆ ಭಾಳ ನ್ಯಾಚುರಲ್ ಆಗಿ ಬಂತು. ಓಕೆ. ಈಗ ಈ ನಮ್ಮ ಬಾಗಲಕೋಟೆ ಜನಗಳಿಗೆ ಏನು ಹೇಳಕ್ಕೆ ಇಷ್ಟ? ಬಾಗಲಕೋಟೆ ಜನಗಳು ಜಾಸ್ತಿಯಾಗಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಲಾವಿದರನ್ನ ಉಳಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಈಗ ಮುಂಚೆ ಎಲ್ಲ ಹೇಗಿತ್ತು ಅಂತಂದ್ರೆ ಕಲಾವಿದ ಬಡವನಾಗಿದ್ದ, ಕಲೆ ಶ್ರೀಮಂತವಾಗಿತ್ತು. ಆದ್ರೆ ಈಗ ಏನಾಗ್ತಿದೆ ಅಂತಂದ್ರೆ ಕಲೆ ಬಡವಾಗಿದೆ, ಕಲಾವಿದ ಶ್ರೀಮಂತ ಆಗಿದ್ರೆ. ಆದ್ರೆ ಒಂದೇನಂತ ಅಂತಂದ್ರೆ ಕಂಪ್ನಿಲಿ ಮಾತ್ರ ಕಲಾವಿದನಾಗೇ ಇದ್ದಾನೆ. ದಯವಿಟ್ಟು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರಿಗೆ ಸಪೋರ್ಟ್ ಮಾಡಬೇಕು, ಕಂಪ್ನಿಗೆ ಬರಬೇಕು, ಕಲಾವಿದರಿಗೆ ಒಂದು ಹೊತ್ತಿನ ಅನ್ನಕ್ಕಾದ್ರೂ ತಾವು ಋಣ ಮಾಡ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಮಲ್ಲಿಕಾ ಕುಲಾಲ್, ಕುಂದಾಪುರ. ಈಗ ನೀವು ಎಷ್ಟು 2 ಚಿತ್ರದಲ್ಲಿ ಅಂತ ಕೇಳಿದ್ರೆ? ಒಟ್ಟು 4 ಚಿತ್ರಗಳಾಗಿದೆ ನಂದು. ಇನ್ನೇನು ತೆರೆ ಕಾಣಲಿಕ್ಕಿದೆ. ಪ್ರಿಯಾಂಕಾ ಉಪೇಂದ್ರ ಅವ್ರ ಜೊತೆ ಮಿಸ್ ನಂದಿನಿ ಅಂತ ತಾವೆಲ್ಲರೂ ನೋಡಿರ್ತೀರಾ, ಮೊನ್ನೆ ಉದಯ ಮೂವೀಸಲ್ಲೂ ಕೂಡ ಹಾಕಿದ್ರು. ಹಾಗೆಯೇ ಇನ್ನು ಹಲವಾರು ಚಿತ್ರಗಳಿದ್ದಾವೆ, ನೋಡ್ಕೊಳ್ಳಿ. ಹಾಗೆ ಅಂತಿಮ ಯಾತ್ರೆ ಅನ್ನುವಂತಹ ಒಂದು ನ್ಯಾಚುರಲ್ ಆಗಿರುವಂತಹ ಮೂವಿ ಮಾಡಿದ್ದೀವಿ, ಅದು ಕೂಡ ಇನ್ನೇನು ತೆರೆ ಮೇಲೆ ಬರಲಿಕ್ಕಿದೆ. ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸರ್ ನಮಸ್ಕಾರ. ನಮಸ್ಕಾರ. ಸರ್ ತಮ್ಮ ಹೆಸರು? ನನ್ನ ಹೆಸರು ಮಾರುತಿ ಇಂಜಿನಿಯರಿಂಗ್. ಕಲೆಯಲ್ಲಿ ಎಷ್ಟು ವರ್ಷದಿಂದ? ಸುಮಾರು ಒಂದು 37-38 ವರ್ಷ. ಬಾಗಲಕೋಟೆಗೆ ಎಷ್ಟು ಸಲ ಬಂದಿರಿ? ಬಾಗಲಕೋಟೆಗೆ ಇದು 2ನೇ ಸರಿ ಬಂದು ಹಿಂದೆ ಹುಡುಗಿರಿ ಏನು ಭದ್ರಾಜ ಕಂಪ್ನಿ ಒಳಗೆ ಬಂದಿದ್ವಿ. ನಾವು ದುಡ್ಡಿನ ದರ್ಪ ನೀವು ಸುದ್ದಿ ಮಾಡಿಕೆ ರೈತರ ಮಕ್ಕಳು ಇದೆಲ್ಲ ಆಗಿದ್ವಿ. ಈಗ ಮತ್ತೆ 2ನೇ ಸಾರಿ ಮಲ್ಲಿಕಾರ್ಜುನ ನಾಟ್ಯ ಸಂಘ ಬೆಂಗಳೂರು ಕಂಪ್ನಿಗೆ ಬಂದಿದ್ವಿ. ಏನು ಕಲೆಕ್ಷನು ಅಷ್ಟಕ್ಕಷ್ಟೇ. ಯಾಕಂದರೆ ಇವತ್ತು ಯುಗದೊಳಗೆ ಈ ಟಿ ವಿ ಆಮೇಲೆ ಮೊಬೈಲು ಇಂಥದ್ರೊಳಗೆ ನಾವು ಬದುಕೋದು ಭಾಳ ಕಷ್ಟ ಆಗುತ್ತೆ. ಏನಿಲ್ಲ, ಈಗ ನೀವು ಬಂದಿರಲ್ಲ, ಕಲೆಕ್ಷನ್ ಆಗಬೇಕು. ಯಾಕಂದರೆ ನೀವು ಹಳೆಯ ಕಲಾವಿದರು, ಹಳೆಯ ಪರಿಚಯ ಭಾಳಷ್ಟು ನೀವು ನಗಿಸಿ ಹೋಗಿದೆ ಆ ಟೈಮಾಗ. ಈಗೂ ಕೂಡ ನಗಿಸ್ತಾನೆ ಇದ್ರಿ, ನೋಡಿದ್ದೀನಿ. ಅದ್ರ ಬಗ್ಗೆ ಏನಂತೀರಿ? ಇದ್ರ ಬಗ್ಗೆ ನಾವು ಎಷ್ಟೇ ನಗಿಸಿದ್ರು ಜನ ಬರೋದಿಲ್ಲ ರೀ. ಹೇಳ್ತೀನಿ, ಟಿ ವಿ ಹಾವಳಿ, ಆಮೇಲೆ ಸಿನಿಮಾ, ಮೊಬೈಲು. ಯಾಕಂದರೆ ಎಲ್ಲ ಕಾರ್ಯಕ್ರಮಗಳು ಟಿ ವಿ ಒಳಗೆ ಸಿಕ್ಬಿಡ್ತಾವೆ. ನಾವು ಯಾವ ಕಲಾವಿದರು ಬಂದ್ರೂ ಅಷ್ಟೇ ಜನನ ಬರೋದಿಲ್ಲ. ಇದು ಆಗಲಿ ಶನಿವಾರ ಭಾನುವಾರ ಆಗುತ್ತೆ, ಮತ್ತು ಸೋಮವಾರದಿಂದ ಕಾರಣನೇ ಬಾರದು. ಕಾಯಕ ಅಂತ ಮಾಡಲೇಬೇಕು. ಈಗ ನಮ್ಮ ಸ್ವಾಮಿಗಳ ಬಗ್ಗೆ ಏನು ಹೇಳ್ತೀರಿ? ಸ್ವಾಮಿಗಳ ಬಗ್ಗೆ ಬಿಟ್ಟರೆ ಅವರು ಕಲಾವಿದರ ರಕ್ತ. ನಾವು ಇವ್ರ ತಂದೆಯವರು ನಾವು ಬಾಲ್ಯ ಸ್ನೇಹಿತರು. ಆಮೇಲೆ ಇಬ್ಬರು ಸೇರಿಕೊಂಡು ಗೇಟಿಂಗ್ ಅಂತೀವಿ, ಕಸ ಹೊಡಿತೀವಿ. ಇನ್ನೊಂದು ದೇವರು ಸುಖವಾಗಿದ್ದಾರೆ. ಆದ್ರೂ ಅವ್ರಿಗೆ ರಂಗಭೂಮಿ ಬಗ್ಗೆ ಒಲವಿನ್ನೂ ಹೋಗಿಲ್ಲ. ಮತ್ತು ಮಾಡಬೇಕು, ಕಂಪ್ನಿ ನಡೆಸಬೇಕು, ಕಲಾವಿದರನ್ನು ಬದುಕಿಸ್ಬೇಕು ಅನ್ನೋ ಒಂದು ಕಿಚ್ಚೊಳಗೆ ಇದಾಗಿರೋರು. ಈಗ ಅವ್ರು ಮತ್ತೀಗ ನಮ್ಮ ರಂಗಾಯಣ ನಿರ್ದೇಶಕರಾಗಿದ್ದಾರೆ. ಭಾಳ ಖುಷಿ, ಭಾಳ ಸಂತೋಷ. ಆ ದೇವರವ್ರನ್ನ ಇನ್ನೂ ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಓಪನ್ ಹಾರ್ಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ದಾವನ್ ತಾಳಿಗುಡ್ಡೆ ಅಂತ. ಈ ಹಿಂದೆ ಕೂಡ ನಾನು ಮಾತಾಡಿದ್ದೆ ಚಾನಲ್ಗೆ. ಏನಪ್ಪ ಇದು ಉದ್ದೇಶ ಅಂತ ಪ್ರತಿ ಸಲ ನಾವು ಮಾತಾಡೋದಾಗ್ತ ಯಾಕಂದ್ರೆ ಇಲ್ಲಿ ಬಂದು ಈಗ ನಾವು ಒಂದು 10 ಗಂಟೆ ಮಾಡಿದ್ದೀವಿ. ಎಲ್ಲ ಚೆನ್ನಾಗಿರೋ ನಾಟಕ. ಜನ ಯಾಕೆ ಹೋಗೋದು ತೋರಿಸ್ತಾ ಇಲ್ಲ ಅಂದರೆ ಮಳೆ, ಗಾಳಿ ಇದ್ರಾಗ ಸ್ವಲ್ಪ ಕಲಾವಿದರು ತೊಂದರೆ ಆಗ್ತಾಯಿದೆ, ಇಲ್ಲ ಅಂತ ಹೇಳೋಕ್ಕೋಗಲ್ಲ. ಬರೀ ಜಾತ್ರೆಗೆ ಅಷ್ಟೇ ಸೀಮಿತ ಆಗಿ, ಸ್ಯಾಟರ್ಡೆ ಸಂಡೇಗೆ ಅಷ್ಟೇ ಸೀಮಿತ ಆಗಿದ್ದರೆ ದಿನಂಪ್ರತಿ ಮಾಡೋ ಕಲಾವಿದರು ಬದುಕಿಲ್ಲ. ಎಷ್ಟೋ ಜನ ಆಯ್ಕೊಂಡೆ ಕಲಾವಿದರು ಹಂಗೆ ಮಾಡ್ಬೇಕು, ಇಲ್ಲಿ ಹಿಂಗೆ ಮಾಡ್ಬೇಕು. ಎಲ್ಲರೂ ದೊಡ್ಡ ಭಾಷಣ ಬಿಗಿಯವರೇ ಇದ್ದಾರೆ ವಿನ ಇದ್ರ ಜೊತೆಗೆ ಬಂದು ಅದನ್ನು ಮಾಡಿ ಅದನ್ನು ಅನುಭವಿಸ್ದವ್ರಿಲ್ಲ. ಏನರ ನಾವು ಹೇಳಕ್ಕೆ ಹೋಗ್ತಾರೆ, ನಿನ್ನೆ ಮೊನ್ನೆ ಬಂದಾರೆ, ಹೇಗಿದ್ರು 3 ದಿವಸ ನಾವೇ ಮಾಡೀವಿ ಅಂತ. ನಾನು ಹೇಳೋದೇನು, ಪ್ರತಿಯೊಬ್ಬರೂ ಅದಕ್ಕೋಸ್ಕರ ಒಂದು ಸಮಯ ಅಂತ ಇರ್ತದಲ್ಲ, ಅದನ್ನಿಟ್ಟರೆ ಏನರ ರಂಗಭೂಮಿನ ಮುಂದಿನ ಪೀಳಿಗೆಗೆ ತೋರ್ಸೋಕೆ ಸಾಧ್ಯ ಐತಿ. ಬರ್ತೈತಿ, ಇದಕ್ಕೂ ಒಂದು ಯುಗ ಐತಿ. ಯಾಕಂತಂದ್ರೆ ಹಳೆಯದನ್ನು ಹೊಸದು ಮಾಡಿ ಎಷ್ಟೋ ಜನ ತೋರ್ಸಾಕತ್ತಾರೆ. ಇದಕ್ಕೂ ಒಂದು ಕಾಲ ಬರ್ತೈತಿ, ಅವಾಗ ಕಲಾವಿದರು ಇರೋಂಗಿಲ್ಲ. ಅದಕ್ಕೆ ಈಗಿನ ಕಲಾವಿದರನ್ನು ಉಳಿಸ್ಕೋಬೇಕಂದ್ರೆ ಈ ಟಿ ವಿ ಮಾಧ್ಯಮ ಹೊರಗೆ ಬರ್ಬೇಕು. ಈಗ ನಾ ಮಾತಾಡಿದ್ದು ನೀವು ವಿಡಿಯೋದಾಗ ನೋಡಿದ್ವಿ, ಅದ್ರ ಬಗ್ಗೆ ಎಲ್ಲ ಹೇಳಲ್ಲ. ಅದರ ಜೊತೆಯಾಗಿನೂ ಸ್ವಲ್ಪ ಸಾಹಿತ್ಯ, ಸಂಗೀತ, ಸಂಸ್ಕೃತಿ ಬಗ್ಗೆ ನಮ್ಮ ಬಾರಿ ಮಾಧ್ಯಮ ಮಾಡಿ ಚಾನಲ್ ಆಯ್ತು, ಅವ್ರ ಚಾನಲ್ದಾಗ ಅಷ್ಟ ಮಾತಾಡ್ತಾರಲ್ಲ. ನೀವೆಲ್ಲರೂ ಸೇರಿ ಅವ್ರ ಚಾನಲ್ ನೋಡಿ ಎಲ್ಲರ ಮುಂದೆ ನೀವು ಮಾತಾಡ್ಬೇಕು. ಈಗೆಲ್ಲ ಕಲಾವಿದರು ಪಾಪ ಎಷ್ಟೋ ಜನ ಕಲಾವಿದರು ಬೇಡ ಅಂತ ಹೋಗ್ತಾರೆ. ಈಗ ನೋಡ್ರಿ ಎಲ್ಲ ನಮ್ಮ ಹಳೆ ತಲೆಮಾರು ಇವರೆಲ್ಲ ನಮ್ಗೆ ಮಾರ್ಗದರ್ಶಕ. ಅಂಥವರೆಲ್ಲ ಹೋಗಿ ಮನ್ಯಾಗ ಕೂತ್ಬಿಟ್ರೆ ನನಗೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಇದಕ್ಕೂ ಒಂದು ಏನು ಸೇಫ್ಟಿ ಬೇಕು.
ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ